ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬನ ನಾನು ಹೇಗೆ ಆಚರಣೆ ಮಾಡ್ತೀನಿ ಅನ್ನೋದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಹೇಗೆ ಶಿವರಾತ್ರಿ ಹಬ್ಬನ ಆಚರಣೆ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಇವತ್ತು ಯೂಶ್ವಲಿ ನಮ್ಮ ಊರ ಕಡೆ ನಾವು ಹಬ್ಬ ಮಾಡೋದು ಸಂಜೆ ಟೈಮು. ಬೆಳಗಿಂದ ಕೂಡ ಒಪ್ಪತ್ತಿರ್ಬೋದು. ಬೇರೆ ಕಡೆ ಎಲ್ಲ ಬೆಳಗ್ಗೆನೇ ಪೂಜೆ ಉಪವಾಸ ಶುರು ಮಾಡಿರ್ತಾರೆ ಅನಿಸುತ್ತೆ. ಇಲ್ಲಿ ನಮ್ಮ ಕಡೆ ಹೇಗಪ್ಪ ಅಂದರೆ ನಾರ್ಮಲ್ ಡೇಸ್ ನಾವು ಹೇಗೆ ತಿಂಡಿ ತಿಂತೀವಿ, ಮಧ್ಯಾಹ್ನ ಊಟ ಮಾಡ್ತೀವಲ್ವ, ಅದೇ ಥರನೇ ಬೆಳಗ್ಗೆ ಇವತ್ತು ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡಿದೆ. ಅದನ್ನು ತಿಂದು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಊಟಕ್ಕೆ ತಿಳಿ ಸಾಂಬಾರು ಮತ್ತು ಅನ್ನನ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಊಟ ಮಾಡಿ ನಂತರ ಎಲ್ಲದನ್ನು ತೊಳೆದು ಗ್ಯಾಸು ಶೆಲ್ಫ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕಸ ಗುಡಿಸಿ ನೆಲ ಒರೆಸಿ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ. ಈಗ ನೆಕ್ಸ್ಟು ನಾವು ಪಾನಕ ಮತ್ತು ಕೋಸಂಬರಿನ ಪ್ರಿಪೇರ್ ಮಾಡಬೇಕು. ಅದಾದಮೇಲೆ ಪೂಜೆಗೆಲ್ಲ ಜೋಡಿಸ್ಕೊಂಡು ರಾತ್ರಿ ಉಪವಾಸ ಅಂತ ಮಾಡ್ತೀವಿ. ಉಪವಾಸ ಅಂದರೆ ಫುಲ್ ಏನೋ ಒಪ್ಪತ್ತೇನೋ ಇರೋದಿಲ್ಲ. ಅವಲಕ್ಕಿ ಮತ್ತು ಮಂಡಕ್ಕಿ ಉಸುಳಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ತೊಗೊಂಡು ಬಂದಿದ್ದಾರೆ. ಅದನ್ನು ಮಾಡೋಕ್ಕೆ ಯೂಶ್ವಲಿ ಯಾವಾಗಲೂ ಅದನ್ನೇ ಮಾಡ್ಕೊಳ್ಳೋದು ನೈಟ್ ಊಟಕ್ಕೆ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ನನ್ನ ಎಲ್ಲ ವ್ಲಾಗ್ಗಳಲ್ಲಿ ನಮ್ಮೂರಲ್ಲಿ ಏನೇ ಫಂಕ್ಷನ್ ಹಬ್ಬಗಳಿದ್ರು ನಮ್ಮ ದೇವಸ್ಥಾನಕ್ಕೆ ನಾನು ಹೋಗೋದನ್ನು, ನಮ್ಮ ದೇವಸ್ಥಾನದ ವೀಡಿಯೋಸ್ಗಳನ್ನ ನಾನು ತುಂಬ ಸಲ ಹಾಕಿದ್ದೀನಿ. ಸೊ ಈ ಸಲ ಕೂಡ ಶಿವರಾತ್ರಿಗೆ ಏನಾದರೂ ಒಂದು ಸ್ಪೆಷಲ್ಲಾಗಿ ಶಿವಂದು ಏನಾದರೂ ಮಾಡಿರ್ತಾರೆ ವರ್ಷ. ಈ ವರ್ಷ ಏನು ಮಾಡಿದ್ದಾರೆ ಅಂತ ಹೋಗಿ ನೋಡಬೇಕು. ಸೊ ಅಲ್ಲಿ ನೋಡಿ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಶಿವಮೊಗ್ಗದಲ್ಲಿ ಶಿವನ ದೇವಸ್ಥಾನ ಇದೆ ಪೊಲೀಸ್ ಚೌಕಿಯಲ್ಲಿ. ನಾನು ಕರ್ಕೊಂಡು ಹೋಗಿ ಅಂತ ಹೇಳಿದೆ. ರಶ್ ಇರುತ್ತೆ ತುಂಬ ಅಂತ ಹೇಳಿದ್ರು. ಪ್ರತಿ ವರ್ಷವೂ ರಶ್ ಇರುತ್ತೆ. ಹಬ್ಬ ಅಂದಮೇಲೆ ಜನ ಬಂದೇ ಬರ್ತಾರಲ್ವ. ಸೊ ನಾವು ಯಾವಾಗಲೂ ಅದೇ ರೋಡಲ್ಲೇ ಓಡಾಡಿದ್ರು ನಾವು ಆ ದೇವಸ್ಥಾನಕ್ಕೆ ಹೋಗೋದಿಲ್ಲ. ಹಬ್ಬದ ದಿವಸ ಮಾತ್ರ ನಾವು ಆ ದೇವಸ್ಥಾನಕ್ಕೆ ಹೋಗೋದು. ಕರ್ಕೊಂಡು ಹೋಗೋಕ್ಕೆ ಹೇಳಿದ್ದೀನಿ, ನೋಡಬೇಕು ಕರ್ಕೊಂಡು ಹೋಗ್ತಾರೋ ಇಲ್ಲೋ ಅಂತ. ಕರ್ಕೊಂಡು ಹೋದರೆ ಅಲ್ಲಿನ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗಷ್ಟೇ ಹೇರ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ ಆ್ಯಂಡ್ ಫ್ರೆಶ್ ಅಪ್ ಕೂಡ ಆಗಿದ್ದೇನೆ. ಹೇರ್ಗೆ ಸಿರಮ್ ಕೂಡ ಅಪ್ಲೈ ಮಾಡಬೇಕು. ಇವತ್ತು ಸ್ವಲ್ಪ ಪ್ರಾಡಕ್ಟ್ಗಳನ್ನ ತರಿಸಿದೆ ಮತ್ತು ಶಾಂಪು ಕಂಡೀಷ್ನರ್ ನಂದು ಖಾಲಿಯಾಗಿತ್ತು. ಅದಿಲ್ಲದೆ ಹೇರ್ ಫುಲ್ ಡ್ರೈ ಅನಿಸ್ತಾ ಇತ್ತು ಮತ್ತು ತುಂಬ ರಫ್ ಆಗಿತ್ತು. ಸೊ ಇವತ್ತು ಮ್ಯಾಟ್ರಿಕ್ಕಿಂದ ಶಾಂಪು ಮತ್ತು ಕಂಡೀಷ್ನರ್ನ ತರಿಸ್ಕೊಂಡು ಹೇರ್ ವಾಶ್ ಮಾಡಿದ್ದೀನಿ. ಸೊ ತುಂಬ ಸಾಫ್ಟ್ ಅಂತ ಅನ್ನಿಸ್ತಾ ಇದೆ ನನಗೆ. ಮತ್ತು ಹೇರ್ ಕೂಡ ತುಂಬ ಗ್ರೋತ್ ಆಗಿದೆ. ನೆಕ್ಸ್ಟು ನಂದು ಮೇಕಪ್ ಪ್ರಾಡಕ್ಟ್ ಸ್ವಲ್ಪ ಖಾಲಿಯಾಗಿತ್ತು. ಅದನ್ನು ಕೂಡ ಪರ್ಪಲಿಂದ ಇವತ್ತು ಆರ್ಡರ್ನ ಮಾಡಿದೆ. ಏನೇನೆಲ್ಲ ತರಿಸಿದ್ದೀನಿ ಅಂತ ಕೂಡ ತೋರಿಸ್ತೀನಿ. ಸೊ ನಾನು ಯಾವಾಗೂ ಯೂಸ್ ಮಾಡೋದು ಮ್ಯಾಟ್ರಿಕ್ಸ್ ಸಿರಮ್ಮು. ಈ ಸಲ ನಾನು ಮ್ಯಾಟ್ರಿಕ್ಕಲ್ಲೇ ಸ್ಟ್ರೈಟ್ನಿಂಗ್ನ ಮಾಡಿಸಿದ್ದು. ಲಾರಿಯರ್ ತುಂಬ ಕಾಸ್ಟ್ಲಿ ಆಯಿತು ಮತ್ತು ಲಾರಿಯರ್ ನನಗೆ ಹೇರ್ಫುಲ್ ಆಗ್ತಾಯಿತ್ತು. ಲಾರಿಯರಲ್ಲಿ ಶಾಂಪೂ ಕಂಡೀಷ್ನರ್ ತುಂಬಾ ಎಕ್ಸ್ಪೆನ್ಸಿವ್ ಇದೆ, ಅದನ್ನು ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ. ಸೊ ಇದಾದರೂ ಶಾಂಪೂ ಕಂಡೀಷ್ನರ್ ವರ್ತಿದೆ ಮತ್ತು ನನಗೆ ಮ್ಯಾಟ್ರಿಕಲ್ಲಿ ಹೇರ್ ಫಾಲ್ ಅಷ್ಟು ಆಗಲ್ಲ, ಲಾರಿಯರ್ಗಿಂತಲೂ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಈಗ ನಾನು ಪ್ಲಾಸ್ಟಿಕ್ ಮತ್ತು ಇನ್ನೊಂದೇನೋ ಬಂದಿದೆ ಬೋಟಾಕ್ಸು, ತುಂಬ ಚೆನ್ನಾಗಿದೆ ಅಂತೆ ಟ್ರೀಟ್ಮೆಂಟು. ಅದನ್ನು ಮಾಡಿಸ್ಕೊಂಡ್ರೆ ಹೇರ್ ಫಾಲ್ ಆಗೋಲ್ಲ ಮತ್ತು ಹೇರು ಡ್ಯಾಮೇಜ್ ಆಗೋಲ್ಲ. ಅದರಲ್ಲಿ ಇಷ್ಟು ಕೆಮಿಕಲ್ ಇರೋಲ್ಲ ಅಂತ ಹೇಳ್ತಾರೆ. ಸೊ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅದನ್ನು ಸ್ವಲ್ಪ ಟ್ರೈ ಮಾಡಬೇಕು ಒಂದು ಸಲ. ಸೊ ಒಂದು ಕ್ಲಿಪ್ನ ಹಾಕ್ಕೊಂಡು ಬೇಗ ಹಬ್ಬನ ಸ್ಟಾರ್ಟ್ ಮಾಡೋಣ. ಈಗ ಏನು ತಲೆಗಿಲ್ಲೇ ಬಾಚ್ಕೊಳ್ಳೋಕೆ ಹೋಗಲ್ಲ. ಫಸ್ಟು ಟೈಮ್ ಬೇರೆ ಆಗ್ತಾ ಬಂತು. ನಾನು 3 ಗಂಟೆಯಿಂದ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮುಗಿಸೋಷ್ಟೊತ್ತಿಗೆ 5 ಗಂಟೆ ಆಗಿಬಿಡ್ತು. ಇವಾಗ ಪಾನಕಕ್ಕೆ ಬೆಲ್ಲ ನೆನೆಸಿಡ್ಬೇಕು ಮತ್ತು ಕೋಸಂಬರಿಗೆ ಹೆಸರು ಬೇಳೆನ ನೆನೆಸಿಡ್ಬೇಕು. ಬನ್ನಿ ಹೋಗೋಣ. NYB ಅವರ ಲ್ಯಾಶಸ್ನ ತೊಗೊಂಡೆ. ಈ ಸಲ ನಾನು NYB ಇಂದ ಎಲ್ಲ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ. ಈ ಲ್ಯಾಶಸ್ಸು ನನಗೆ ತುಂಬ ಚೆನ್ನಾಗಿ ಬಂತು. 10 ಪೇರ್ಸ್ ಏನೋ ಇರುತ್ತೆ. ಇದಾದಮೇಲೆ ಫೇಸಸ್ ಕೆನಡ ಲಿಪ್ಸ್ಟಿಕ್ ತೊಗೊಳ್ಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊತಾ ಇದ್ದೆ. ಫೈನಲಿ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ತುಂಬ ಒಂಥರ ಲೈಟ್ ವೆಯ್ಟ್ ಇದೆ. ಅದಾದಮೇಲೆ ಲೂಸ್ ಪೌಡರ್ ಮತ್ತು ಪ್ರೈಮರ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಕನ್ಸಿಲರ್ನ ತೊಗೊಳ್ಬೇಕಿತ್ತು. ಸೊ ಕನ್ಸಿಲರ್ ಖಾಲಿಯಾಗಿತ್ತು, ಹಾಗಾಗಿ 1 ಶೇಡ್ ಇರೋ ಕನ್ಸಿಲರ್ ತೊಗೊಂಡಿದ್ದೀನಿ. ಇದಿಷ್ಟು ಪ್ರಾಡಕ್ಟ್ನ ನಾನು ಪರ್ಪಲಿಂದ ಬೈ ಮಾಡಿದ್ದು.
ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ನಲ್ವ, ಇವಾಗ ನಾನು ಇಲ್ಲಿ ಕೋಸಂಬರಿಗೆ ಹೆಸರುಬೇಳೆನ ನೆನೆಸಿಡ್ತಾ ಇದ್ದೀನಿ. ಹಾಗೆ ಡಬ್ಬದಲ್ಲಿ ಬೆಲ್ಲನ ಇಟ್ಟಿದ್ದೆ. ನೀರಿಗೆ ಬೆಲ್ಲನ ಜಜ್ಜಿ ಹಾಕಿಟ್ರೆ ನಾನೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬೆಲ್ಲ ಕೂಡ ಕರಗುತ್ತೆ, ಬೇಗನೆ ಪಾನಕ ಮಾಡ್ಕೊಳ್ಬೋದು. ಸೊ ಇದಾದಮೇಲೆ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು. ನಾನು ಬೆಳಗ್ಗೆ ಸೊಪ್ಪುಗಳೆಲ್ಲ ತಂದಿದ್ರು, ಅದನ್ನು ಹಾಗೆ ಇಟ್ಬಿಟ್ಟಿದ್ದೆ. ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸೊಪ್ಪನ್ನ ಸೋಸ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಬಂದು ತುಪ್ಪನ ಕಾಯಿಸ್ಕೊಡ್ಲಾ ಅಂತ ಕೇಳಿದ್ರು. ಸೊ ಇವತ್ತು ಅತ್ತೆ ಸೊಸೆ ಇಬ್ಬರು ಸೇರಿ ಅಡುಗೆನ ಮಾಡ್ಕೊಳ್ತಾ ಇದ್ದೀವಿ. ಅಡುಗೆ ಅಂತ ಅಂದರೆ ಅಡುಗೆಗೆಲ್ಲ ಅವರೇನು ಹೆಲ್ಪ್ ಮಾಡೋದಿಲ್ಲ. ಸೊ ತುಪ್ಪ ಒಂದು ಕಾಯಿಸೋಕ್ಕೆ ಅಂತ ಬಂದರು. ನಮ್ಮತ್ತೆ ಹೇಗೆ ಅಂತ ಅಂದರೆ ಡೈರೆಕ್ಟ್ ಮಾತು, ಅವ್ರ ಮಾತಿಂದ ಬೇರೆಯವರಿಗೆ ಬೇಜಾರಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಲ್ಲ. ಅವರು ನೇರ ದಿಟ್ಟ ನಿರಂತರ, ಮನಸ್ಸೊಳಗೆ ಏನು ಬರುತ್ತೋ ಅದನ್ನೇ ಮಾತಾಡ್ತಾರೆ. ಅವರಲ್ಲಿರೋ ಒಂದು ಒಳ್ಳೆ ಗುಣ ಅಂತಂದರೆ ನಾವೆಷ್ಟೇ ಜಗಳ ಮಾಡಲಿ, ನಾವೆಷ್ಟೇ ಕೋಪ ಮಾಡ್ಕೊಳ್ಳಿ, ಮತ್ತೆ ಬಂದು ಅವರಾಗೆ ಮಾತಾಡಿಸ್ತಾರೆ. ಮನಸ್ಸಲ್ಲಿ ಯಾವುದನ್ನು ಇಟ್ಕೊಳ್ಳೋದಿಲ್ಲ. ಸೊ ಇದಾದಮೇಲೆ ಅವ್ರ ತುಪ್ಪ ಎಲ್ಲ ಕಾಯಿಸ್ಕೊಟ್ಟು ಹೋದರು. ನಾನು ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡಿ ಪಾನಕ ಕೋಸಂಬರಿ ಮಾಡಿ ದೇವರಿಗೆ ನೈವೇದ್ಯನ ಮಾಡಬೇಕಿತ್ತು. ಸೊ ಯೂಶ್ವಲಿ ನಮ್ಮ ಮನೆಯಲ್ಲಿ ಗಂಡು ಮಕ್ಕಳೇ ಪೂಜೆನ ಮಾಡೋದು. ನಾನು ಎಲ್ಲದನ್ನು ಜೋಡಿಸ್ಕೊಟ್ಟೆ, ನಮ್ಮ ಮನೆಯವ್ರು ಬಂದು ಪೂಜೆನ ಮಾಡ್ತಾಯಿದ್ದಾರೆ. ಹಾಗೆ ಎಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿದ ಮೇಲೆ ಅವರು ನೈವೇದ್ಯನ ಇಟ್ಟು ಪೂಜೆನ ಮಾಡ್ತಾರೆ. ಸೊ ನಾನು ಕೂಡ ಇಲ್ಲಿ ದೇವರಿಗೆ ಕೈ ಮುಗಿದು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸಿ ಪ್ರಸಾದನೆಲ್ಲ ತಿಂದು ಮಂಡಕ್ಕಿ ಅವಲಕ್ಕಿನೆಲ್ಲ ತಿಂದು ನಾನೀಗ ದೇವಸ್ಥಾನಕ್ಕೆ ರೆಡಿ ಆಗ್ತಾ ಇದ್ದೀನಿ. ನಾನು ಹೇಳ್ದಂಗೆ ಈ ಸಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲ್ಲ ಅಂತಲೇ ಆಯಿತು. ಸೊ ನಮ್ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಇದ್ದು ಬರೋಣ ಅಂತ ಹೊರಟಿದ್ವಿ. ಸೊ ನಮ್ಮ ಅಕ್ಕನ ಮಗಳು ತುಂಬಾ ರಗಳೆ ಮಾಡಿದ್ರು ಅಂತ ನಾವು ಹೊರಡೋದು ಸ್ವಲ್ಪ ಲೇಟ್ ಆಯಿತು. ಆ್ಯಂಡು ದೇವಸ್ಥಾನದಲ್ಲಿ ಈ ಥರ ತುಂಬ ಚೆನ್ನಾಗಿ ಮಾಡಿದರು. ಒಂದು ಜನ ಕೂಡ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ತಣ್ಣಗೆ ಗಾಳಿ, ತುಂಬಾ ವಾತಾವರಣ ತುಂಬ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ದೇವಸ್ಥಾನದಲ್ಲಿ ಕುತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಹಾಗೆ ದೇವ್ರದ್ದು ಕೈಯೆಲ್ಲ ಮುಗ್ದು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದು ಕುತ್ಕೊಂಡ್ವಿ. ಇಲ್ಲೇ ಇದ್ದು ಸ್ವಲ್ಪ ಹೊತ್ತು ಅವಳಿಗೆ ಇಲ್ಲೇ ಊಟ ಮಾಡಿಸ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಊಟನೂ ತರಿಸ್ಕೊಂಡು ಅವಳಿಗೆ ಅಲ್ಲೇ ಆಟಾಡ್ಸ್ಕೊತ ಊಟ ಮಾಡಿಸ್ಬೇಕಾದ್ರೆ ಅವಳು ಅಷ್ಟು ಊಟ ಮಾಡಲಿಲ್ಲ. ಮತ್ತು ನಾವು ಮನೆಗೆ ಬಂದು ತರಕಾರಿನೆಲ್ಲ ಹೆಚ್ಚಿಟ್ಕೊಳ್ಬೇಕಿತ್ತು ಬೆಳಗ್ಗೆ ಅಡುಗೆಗೆ. ಸೊ ಹಾಗಾಗಿ ಬಂದ್ವಿ. ಈ ರೀತಿ ಶಿವಂದು ಅಲಂಕಾರನ ಮಾಡಿದ್ದಾರೆ ನಮ್ಮ ದೇವಸ್ಥಾನದಲ್ಲಿ. ಇದಾದಮೇಲೆ ಈ ಸೈಡು ಕೆರೆ ಒಳಗೆ ಈ ಥರ ಒಂದು ಮಾಡಿ ಇಲ್ಲಿ ಭಗೀರಥ ಗಂಗೆನ ಇದ್ದರೆಗೆ ಇಳಿಸ್ತಾ ಇರೋದು ಒಂದು ಸ್ಟ್ಯಾಚ್ಯೂನ ಮಾಡಿದಾರಲ್ವ, ಅದೇ ಇಲ್ಲಿ ಫೇಮಸ್ಸು. ಅಂದರೆ ಇವತ್ತು ಶಿವರಾತ್ರಿ ಇರೋದ್ರಿಂದ ಇದು ಸ್ವಲ್ಪ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಇದನ್ನು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕಾರಂಜಿ ಕೂಡ ಬರುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ಅನಿಸುತ್ತೆ. ಇಲ್ಲಿ ಸುತ್ತಲೂ ಚೆನ್ನಾಗಿ ಗಾಳಿ ಎಲ್ಲ ಬರ್ತಾಯಿತ್ತು. ಇಲ್ಲಿ ಕುತ್ಕೊಳಕ್ಕೆ ತುಂಬ ಚೆನ್ನಾಗಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಇದನ್ನೆಲ್ಲ ವಿಡಿಯೋ ಮಾಡಿಕೊಂಡು ನಮ್ಮೂರಲ್ಲಿ ಭಜನೆ ಅಂತ ಮಾಡ್ತಾರಲ್ವ, ಇವತ್ತು ಶಿವರಾತ್ರಿಗೆ ಹೋಲ್ ಡೇ ನೈಟ್ ಫುಲ್ ಬೆಳಗ್ಗೆ ತನಕ ಭಜನೆನ ಮಾಡ್ತಾರೆ. ನನ್ನ ಮಗನೂ ಕುತ್ಕೊಂಡು ಭಜನೆ ಮಾಡ್ತೀನಿ ನಾನು ಅಂತ ಅಲ್ಲಿ ಕುತ್ಕೊಂಡಿದ್ದ, ಅದೊಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡಿಟ್ಟು ನಾನು ಮಲಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗನೆ ಎದ್ದು ಸ್ನಾನನೆಲ್ಲ ಮುಗಿಸಿ ಅಡುಗೆನ ಮಾಡ್ಕೊಳ್ಬೇಕಾಗಿದೆ. ಇವಾಗಿನ ಕಾಲದ ಮಕ್ಕಳಿಗೆ ಬೆಳಗ್ಗೆ ಬೇಗ ಹೇಳೋದು ಒಂದು ಇದನ್ಸುತ್ತೆ, ಬೆಳಗ್ಗೆ ಬೇಗನೆ ಎದ್ಬಿಡ್ತಾರೆ. ಸೊ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ಮಗ ಹೇಗೆ ದೊಡ್ಡಕ್ಕಾದ ಅಂತಲೇ ಗೊತ್ತಾಗಲಿಲ್ಲ. ನನ್ನ ಮಗನೂ ಸಿಕ್ಕಾಬಟ್ಟೆ ಕಾಟ ಕೊಟ್ಟಿದ್ದಾನೆ, ಸಿಕ್ಕಾಬಟ್ಟೆ ಹೊಡೆತನೂ ತಿಂದಿದ್ದಾನೆ. ಇವಳನ್ನು ನೋಡ್ತಾ ಇದ್ದರೆ ನನಗೆ ಇನ್ನೊಂದು ಮಗು ಆಗಿಬಿಟ್ರೆ ಹೆಂಗಪ್ಪ ಅಂತ ಭಯ ಕೂಡ ಅನಿಸುತ್ತೆ. ಅಷ್ಟು
ತುಂಬ ಒಂಥರ ತೀಟೆ ಮಾಡ್ತಾಳೆ. ಹಾಗೆ ಬೆಳಗ್ಗೆನೇ ಎದ್ಬಿಡ್ತಾಳೆ, ಬೇಗನೆ ಹೇಳ್ತಾಳಂತೆ. ಇಲ್ಲಿ 3:15ಗೆ ಎದ್ದಿದ್ಲಂತೆ. ಸೊ ನಮ್ಮ ಅತ್ತೆ ಕರ್ಕೊಂಡು ಬಂದಿತ್ತು. ನಾನು ಕೂಡ ಇಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಂಡೆ. ಆ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ. ಕೆಲವೊಬ್ಬರು ಮಕ್ಕಳನ್ನ ಇಟ್ಕೊಂಡು ಮನೆ ಕೆಲಸ ಮಾಡಿ ಜೊತೆಗೆ ವ್ಲಾಗ್ ಕೂಡ ಮಾಡಿಕೊಂಡು ಪೋಸ್ಟ್ ಮಾಡ್ತಾರೆ. ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋಸ್ಗಳು ಕೂಡ ಮಾಡ್ತಾರೆ. ಅವ್ರಿಗೆಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಮಕ್ಕಳು ಇಟ್ಕೊಂಡು ಮನೆ ಕೆಲಸ ಮಾಡೋಕ್ಕೆ ಸಾಕಾಗಿ ಹೋಗುತ್ತೆ. ಅದರಲ್ಲೂ ವೀಡಿಯೋಗಳೆಲ್ಲ ಮಾಡ್ಕೊತಾರಲ್ವ. ನಾನು ಪವಿತ್ರ ಬ್ಯೂಟಿ ವ್ಲಾಗರಿಗೆ ಒಂದ್ಸಲ ಮೆಸೇಜ್ ಕೂಡ ಮಾಡಿದೆ. ಅವರು ಕೂಡ ನನಗೆ ರಿಪ್ಲೈ ಕೊಟ್ಟಿದ್ದರು. ಸೊ ನನಗನ್ಸುತ್ತೆ ನನಗೆ ಇನ್ನೊಂದು ಮಗು ಆಗಿಬಿಟ್ರೆ ಅವಾಗ ಹೆಂಗಪ್ಪ ವಿಡಿಯೋ ಮಾಡ್ತೀನೋ ಇಲ್ಲೋ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡೋಣ, ದೇವ್ರು ಕೊಟ್ಟಾಗ ಎಲ್ಲ ಹೇಗೆ ಆಗುತ್ತೆ, ಹೇಗೆ ಹೋಗುತ್ತೆ ಅಂತ. ಸೊ ಇವಾಗ ನಾನು ದೇವ್ರ ದೀಪ ಕೆಟ್ಟೋಗಿತ್ತು, ನೈಟ್ ಬೆಳಗ್ಗೆ ತನಕ ಅದು ಉರಿಬೇಕು ಅಂತ ಹೇಳಿದರು. ನಮ್ಮ ಅತ್ತೆ ಎಣ್ಣೆ ಬಿಡೋದು ಮರ್ತುಬಿಟ್ಟು ಮಲಗಿಬಿಟ್ಟಿದ್ರು. ಸೊ ಬೆಳಗ್ಗೆ ನಾನು ಸ್ನಾನ ಮುಗಿದ ತಕ್ಷಣ ಫಸ್ಟ್ ದೀಪನ ಅಂಟಿಸು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಫಸ್ಟ್ ದೀಪ ಹಚ್ಚಿದೆ. ಎಲ್ಲ ದೀಪನೂ ಇವಾಗ ಹಚ್ಚಿಲ್ಲ, ಮಣ್ಣಿನ ದೀಪ ಒಂದು ಹಚ್ಚಿಟ್ಟಿದ್ದೆ. ನೆಕ್ಸ್ಟು ನಾವು ಅಡುಗೆನೆಲ್ಲ ಮಾಡಿದ್ಮೇಲೆ ದೇವರಿಗೆ ನೈವೇದ್ಯ ಮಾಡಿ ಪೂಜೆನ ಮಾಡ್ತೀವಿ. ರಾತ್ರಿ ಮಾಡಿರೋದು ಪೂಜೆಗೇ ಇವಾಗ ಎಡೆನ ಹಾಕ್ಕೊಳ್ಳೋದು ಮತ್ತು ಹೂವು ಎಲ್ಲ ತೆಗೆದು ಏನೂ ಕ್ಲೀನ್ ಮಾಡ್ಕೊಳ್ಳಲ್ಲ. ಸೊ ಇವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಹಾಗೆ ಶೆಲ್ಫ್ ಮೇಲೆ ಕೂರಿಸ್ಕೊಂಡೆ. ಆದರೂ ಅವಳು ಅಲ್ಲಿ ಎಲ್ಲದನ್ನು ಇದು ಮಾಡ್ತಾಯಿದ್ಲು. ಸೊ ಹಾಗಾಗಿ ಚೂರು ಹೊತ್ತು ಕೂರಿಸ್ಕೊಂಡು ನಾನು ಕೆಳಗೆ ಹೋಗು ಅಂತ ಕಳಿಸ್ದೆ, ಹೊರಗಡೆ ಹೋಗು ಅಂತ. ನಾನು ರಾತ್ರಿನೇ ಇಲ್ಲಿ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡಿರೋದಕ್ಕೆ ಬೆಳಗ್ಗೆ ತಕ್ಷಣ ಪಾತ್ರೆಗೆ ಒಗ್ಗರಣೆ ಹಾಕ್ಬಿಡ್ಬೋದು, ಪಲ್ಯಕ್ಕೆ ಏನು ಬೇಕೋ ಜೋಡಿಸ್ಕೊಳ್ಬೋದು. ಮತ್ತು ಇವತ್ತು ಸ್ಪೆಷಲ್ ನಾವು ಹುಳ್ಳಿಕಾಳು ಪಾಯಸ ಮತ್ತು ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಇದನ್ನು ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಯಾರಿಗೆ ಈ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ ರೆಸಿಪಿ ಅಂತ. ಈಗ ನಾನು ಯಾವುದನ್ನು ರೆಸಿಪಿ ಕೂಡ ಶೇರ್ ಮಾಡ್ತಾಯಿಲ್ಲ, ಹಾಗೆ ರ್ಯಾಂಡಮಾಗಿ ವೀಡಿಯೋನ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಕೂಡ ನಾನು ಜಾಸ್ತಿ ಮಾಡ್ಕೊಂಡಿಲ್ಲ, ಸ್ವಲ್ಪ ವೀಡಿಯೋನ ಇಟ್ಟಿದ್ದೆ. ಹುರುಳಿಕಾಳು ಪಾಯಸ ಮತ್ತು ಸಾರಲ್ವ, ಸೊ ಬೇಗನೆ ಆಗಿಬಿಡುತ್ತೆ. ನಾನು ಎದ್ದಿದ್ದು ಕೂಡ 4:15 ಆಗಿತ್ತು. ಸೊ ನಂದು 6:30 ಒಳಗೆ ಎಲ್ಲ ಅಡುಗೆ ಕೂಡ ಬೇಗನೆ ಮುಗ್ದೋಗ್ಬಿಡ್ತು. ಕರ್ಗಡ್ಬು ಆ ಥರದ್ದೆಲ್ಲ ಮಾಡಬೇಕಾದ್ರೆ ತುಂಬ ಲೇಟ್ ಆಗುತ್ತೆ. ಇದೆಲ್ಲ ಬೇಗನೆ ಆಗೋಗ್ಬಿಡುತ್ತೆ. ಇದನ್ನು ವಿಷಲ್ ಓಡಿಸಿ ಬಸ್ದು ಬೆಲ್ಲದ ಪಾಕ ಮಾಡಿಕೊಂಡು ಅದನ್ನು ಅರ್ದಿ ಪಾಯಸ ಮಾಡ್ಕೊಳ್ಳೋದು. ಸಾಂಬಾರು ಕೂಡ ರೆಡಿ ಆಯಿತು, ಪಾಯಸ ಕೂಡ ರೆಡಿ ಆಯಿತು. ಫಸ್ಟೇ ಪಲ್ಯ ಕೂಡ ಮಾಡಿಟ್ಕೊಂಡಿದ್ದೆ, ಜೊತೆಗೆ ಅನ್ನ ಕೂಡ ರೆಡಿ ಮಾಡಿಕೊಂಡೆ. ನಾನು ಇಷ್ಟೆಲ್ಲ ಅಡುಗೆ ಮಾಡೋ ಅಷ್ಟೊತ್ತಿಗೆ ಬೆಳಕಾಗ್ತಾ ಬಂದಿತ್ತು. ಸೊ ಅಡುಗೆ ಕೂಡ ಬೇಗನೆ ಕ್ವಿಕ್ಕಾಗಿ ಮುಗ್ದೋಗ್ಬಿಡ್ತು. ನನಗೆ ಫುಲ್ ಒಂಥರ ಬೆಳಗ್ಗೆನೇ ಮೂಡ್ ಒಂಥರ ಚೆನ್ನಾಗೂ ಇರುತ್ತೆ, ಬೇಗ ಕೆಲಸನೂ ಆಗುತ್ತೆ. ಎಡೆಗೆಲ್ಲ ರೆಡಿ ಮಾಡಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಯರದ್ದು ಮುಡುಕಟ್ಟು ಪೂಜೆನ ಮಾಡ್ತಾಯಿದ್ದೆ. ಸೊ ಅದನ್ನು ಕೂಡ ರಾಯರಿಗೆ ಫೋಟೋ ಎಲ್ಲ ಒರೆಸಿ ಹೂವು ತರಿಸಿ ಮತ್ತು ಹೂವನ್ನ ಮುಡಿಸಿ ರಾಯರಿಗೆ ಒಂದು ಪೂಜೆನ ಮುಗಿಸ್ದೆ. ಅದಾದಮೇಲೆ ನಮ್ಮ ಮಾವರು ದೇವರಿಗೆ ಎಡೆನ ಹಾಕಿದ್ರು. ಇಲ್ಲಿಗೆ ಶಿವರಾತ್ರಿ ಹಬ್ಬದ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.